ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ KS5 ಇನ್ಫಾರ್ಮೇಟಿವ್ ಚಾನಲ್. ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟ್ ಟೈಮ್ ಅಡುಗೆ ಕಲಿತಾ ಇದ್ದೀರಾ, ಬಿರಿಯಾನಿ ಮಾಡ್ಕೊಬೇಕು ಅಂತ ತುಂಬಾ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ, ಹಾಗಾದರೆ ಇದು ನಿಮಗೆ ಇದೆಷ್ಟು ಸಿಂಪಲ್ ಆಗಿರುವಂಥ ಬಿರಿಯಾನಿ ರೆಸಿಪಿ ಯಾರು ಹೇಳ್ಕೊಡೋದಿಲ್ಲ. ಮೊದಲಿಗೆ ಅರ್ಧ kg ಚಿಕನ್ ಚೆನ್ನಾಗಿ ತೊಳ್ಕೊಂಡು ಅದಕ್ಕೆ ಒಂದು ಪ್ಯಾಕೆಟ್ ಆಗುವಷ್ಟು ಬಿರಿಯಾನಿ ಮಸಾಲ ಪುಡಿ ಏನಿದೆ ಅದನ್ನು ಹಾಕ್ಕೊಳ್ಳಿ. ಅರ್ಧ ಕಪ್ ಆಗುವಷ್ಟು ಗಟ್ಟಿ ಮೊಸರು ಹಾಗೆ ರುಚಿಗೆ ಬೇಕಾದಷ್ಟು ಉಪ್ಪನ್ನ ಸೇರಿಸ್ಬಿಟ್ಟು ಮ್ಯಾರಿನೇಟ್ ಮಾಡ್ಕೊಂಡು ಒಂದು ಅರ್ಧ ಗಂಟೆ ಇಟ್ಕೊಳ್ಳಿ. ಅದಾದಮೇಲೆ ನೀವು ಯಾವ ಪಾತ್ರೆಯಲ್ಲಿ ಮಾಡ್ತಾ ಇದ್ದೀರಾ ಬಿರಿಯಾನಿ, ಆ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಗೇನೆ ತುಪ್ಪನ ಸಮ ಪ್ರಮಾಣದಲ್ಲಿ ತಗೊಂಡು ಅದಕ್ಕೆ ಚಕ್ಕೆ ಲವಂಗ ಏಲಕ್ಕಿ ಹೋಲ್ ಸ್ಪೈಸಸ್ ಏನಿದೆ ಬಿರಿಯಾನಿಗೆ ಹಾಕೋದು ಅವೆಲ್ಲನೂ ಹಾಕ್ಕೊಂಡು 2 ಗಡ್ಡೆ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿನೇ ಫ್ರೈ ಮಾಡ್ಕೋಬೇಕು. ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿನೇ ಫ್ರೈ ಮಾಡ್ಕೊಳ್ಳಿ, ಆವಾಗ ಇನ್ನೂ ರುಚಿ ಜಾಸ್ತಿ ಆಗಿರುತ್ತೆ. ಅದಾದಮೇಲೆ ಮ್ಯಾರಿನೇಟ್ ಮಾಡ್ಕೊಂಡಿರುವಂತಹ ಚಿಕನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿಬಿಟ್ಟು ಚಿಕನಲ್ಲಿ ನೀರು ಬಿಟ್ಕೊಳ್ಳೋವರೆಗೂ ಹಾಗೇ ಬೇಯಿಸ್ಕೊಳ್ಳಿ. ಹಾಗೇ ನೀರು ಬಿಟ್ಕೊಳ್ತಿದ್ದೆ ಅನ್ನೋವಾಗ ಇದಕ್ಕೆ ನೀವು ಎಷ್ಟು ಅಕ್ಕಿ ತೊಗೊಂಡಿದ್ದೀರಿ ಅದರ 2ರಷ್ಟು ನೀರನ್ನ ಇಲ್ಲಿ ಆ್ಯಡ್ ಮಾಡ್ಕೊಬೇಕು. ಆ್ಯಡ್ ಮಾಡಿಕೊಂಡು ಅದಾದಮೇಲೆ ನಾವು ತೊಳೆದಿರುವಂಥ ಅಕ್ಕಿನ ಸ್ವಲ್ಪ ಹೊತ್ತು ನೆನೆ ಹಾಕಿಟ್ಟಿರಬೇಕು. ಆ ಅಕ್ಕಿನ ಚೆನ್ನಾಗಿ ತೊಳೆದ್ಬಿಟ್ಟು ಇದಕ್ಕೆ ಸೇರಿಸ್ಬಿಟ್ಟು ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ಅದಾದಮೇಲೆ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಹಾಗೆಯೇ ಪುದೀನ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಸೇರಿಸ್ಕೊಳ್ಳಿ. ಅದಾದಮೇಲೆ ನಾವು ಇದಕ್ಕೆ 1-2 ಟೀ ಸ್ಪೂನ್ ಆಗೋಷ್ಟು ಮೇಲ್ಗಡೆ ಸ್ವಲ್ಪ ತುಪ್ಪನೂ ಸೇರಿಸ್ಬಿಟ್ಟು ಮುಚ್ಚಿಬಿಟ್ಟು ನಾವು ಹಾಗೇನೊಂದು 15 ಮಿನಿಟ್ಸ್ ಬೇಯಿಸಿದ್ರೆ ಆಯಿತು. ಸ್ಲೋ ಫ್ಲೇಮ್ನಲ್ಲೇ ಹಾಗೇ ಬೇಯಿಸಿದ್ರೆ ರೆಡಿ ಆಗುತ್ತೆ ನಮಗೆ ಚಿಕನ್ ಬಿರಿಯಾನಿ. ಎಷ್ಟೊಂದು ಟೇಸ್ಟಿಯಾಗಿ ಮಾಡಿದ್ದೀರಾ ಅಂತ ನಿಮ್ಮನ್ನೇ ಹೊಗಳಿ ಅಟ್ಟಕ್ಕೇರಿಸ್ಬಿಡ್ತಾರೆ, ಅಷ್ಟೊಂದು ಟೇಸ್ಟಿಯಾಗಿರುತ್ತೆ. ಸಿಂಪಲಾಗೂ ಇದೆ, ಜಾಸ್ತಿ ಸ್ಪೈಸಸ್ ಏನೂ ಇಲ್ಲ, ಸೂಪರಾಗಿ ಮಾಡ್ಬೋದು. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ.